ರಿಯಲಿ? My ex-fiancé. I'm engaged 4 years. Yeah, do you have WhatsApp number? ವಾಟ್ಸಪ್ ಬೇಕಂತೆ. Yeah, Bunzol Adelara. ದುಡ್ಡು ಕೊಟ್ಬಿಟ್ಟು ಡ್ಯಾನ್ಸ್ ಬೇರೆ ಮಾಡ್ತಿದ್ರೆ ಶೇಖ್. ವೆಲ್ಕಮ್ ಟು ಫಿಲಿಪೀನ್ಸ್. ಇದೆಲ್ಲ ಕ್ರೇಜಿ ದೇಶ ಗುರು ಇದು. ಈ ಗಾಡಿಲಿ ಹಾರ್ನ್ ನೋಡಿದ್ರೆ ಎದುರೋಗ್ಬಿಡ್ತೀರಾ. ಇದೆಲ್ಲ ಇದ್ರ ಎಳಿಬೇಕು. ಯಾವ ತರ ಗಾಡಿಗಳ್ರಿ, ಊರೇ ಬೇರೆ ತರ ಇದೆ, ವಿಚಿತ್ರವಾಗಿ. ಇದೊಂದು ಹ್ಯಾಪಿ ಕಂಟ್ರಿ ಅಂತ ಇದರಿಂದಾನೇ ಗೊತ್ತಾಗ್ತಾ ಇದೆ. ಕುಮುಸ್ತಾ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ನನ್ನ ಪ್ರೀತಿಯ ನಿವಾಸದಲ್ಲಿ ನನ್ನ ತಂದೆ ತಾಯಿ ಜೊತೆಗೆ ಆಲ್ಮೋಸ್ಟ್ ಒಂದು 10 ದಿವಸಗಳ ಕಾಲ ಈ ಸತಿ ಸಮಯವನ್ನು ಮನೆಯಲ್ಲಿ, ಹಾಗೆ ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ, ನನ್ನ ತಮ್ಮನ ಮಕ್ಕಳು, ಇಂಚಮ್ಮ ಎಲ್ಲ ಜೊತೆಗೂ ಕಳೆಯುವಂತಹ ಸಮಯ ಕೂಡ ಬಂತು. ಹಾಗೆ ನಮ್ಮ ತಂದೆಯವರ ಹುಟ್ಟುಹಬ್ಬ ಕೂಡ ಇತ್ತು, ಅದರಲ್ಲೂ ಕೂಡ ಪಾಲ್ಗೊಳ್ಳುವಂತಹ ಅವಕಾಶ ಈ ವರ್ಷ ಸಿಕ್ತು. ಒಂದು 2-3 ವರ್ಷದಿಂದ ಸಿಕ್ಕೇ ಇರಲಿಲ್ಲ, ಕಂಟಿನ್ಯೂಸ್ ಟ್ರಾವೆಲ್ ಮಾಡಿ ಈಗ ಇನ್ನೊಂದು ಸುಂದರವಾದ ಪ್ರವಾಸವನ್ನು ಶುರು ಮಾಡ್ತಾಯಿದ್ದೀನಿ. ನಾವು ಹೋಗ್ತಾಯಿದ್ದೀವಿ ಹಾಂಗ್ಕಾಂಗ್ ಅನ್ನೋ ಒಂದು SAR ಸ್ಪೆಷಲ್ ರೀಜನ್ಗೆ. ಇದು ಬಹಳ ವಿಶಿಷ್ಟವಾದ ಜಗತ್ತಿನ ಒಂದು ಪ್ರಾಂತ್ಯ ಅಂತಲೇ ಕರೀಬೋದು. ಇದು ಚೀನಾ ಭಾಗ, ಆದರೆ ಒಂದು ರೀತಿಯ ಬೇರೆ ಬೇರೆ ಸಮಸ್ಯೆಗಳು ಇಲ್ಲಿದೆ. ಈ ಒಂದು ಜಾಗಕ್ಕೆ ಹೋಗ್ತಾಯಿದ್ದೀವಿ. ವೇ ಟು ವರ್ಲ್ಡ್ ಮೂಲಕ ಕರ್ನಾಟಕದ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪ್ನಿ. ಯಾಕೆ ಅಂದರೆ ಬಹಳ ದಿವಸಗಳಿಂದ ವೇ ಟು ವರ್ಲ್ಡು ನಮ್ಮ ಗ್ಲೋಬಲ್ ಕನ್ನಡಿಗರ ಬೆನ್ನೆಲುಬಾಗಿ ನಿಂತಿದೆ ಪ್ರತಿಯೊಂದು ಪ್ರವಾಸದಲ್ಲಿ. ಅವ್ರು ಈ ಸತಿ ನೀವು ಒಂದು ಗ್ರೂಪ್ ಟೂರ್ಗೆ ನಮ್ಮ ಜೊತೆಗೆ ಹೋಗಬೇಕು ಅಂತ ಕೇಳ್ಕೊಂಡಾಗ ನಾವು ಅನೌನ್ಸ್ ಮಾಡಿದ್ವಿ. ಅನೌನ್ಸ್ ಮಾಡಿದ ತಕ್ಷಣವೇ ಆಲ್ಮೋಸ್ಟು 15ರಿಂದ 17 ಜನಗಳ ಗ್ಲೋಬಲ್ ಕನ್ನಡಿಗರು ಈ ಒಂದು ಟೂರಿಗೆ ಬರೋಕ್ಕೆ ಒಪ್ಕೊಂಡಿದ್ದಾರೆ. ಈ ಟೂರಲ್ಲಿ 3 ಪ್ರಾಂತ್ಯಗಳನ್ನ ತೋರಿಸ್ತೀವಿ. ಒಂದು ಹಾಂಗ್ಕಾಂಗ್, 2ನೇದು ಮಕಾವ್, 3ನೇದು ಫಿಲಿಪೈನ್ಸ್ ದೇಶ. ಸೊ ಈ 3 ಜಾಗಗಳನ್ನು ಕೂಡ ನೆಕ್ಸ್ಟ್ 9 ದಿವಸಗಳ ಕಾಲ ಪ್ರವಾಸ ಮಾಡಲಿದ್ದೀವಿ. ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಅದಾದಮೇಲೆ 9 ದಿವಸಗಳ ನಂತರ ಒಂದು ಬಹಳ ದೊಡ್ಡ ಸರ್ಪ್ರೈಸ್ ಇದೆ. ಅದೇನು ಅಂತ ಇವಾಗ ಹೇಳಲ್ಲ, 9 ದಿವಸ ಆದಮೇಲೆ ಹೇಳ್ತೀನಿ. ಸೊ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಮಾಡಿಬಿಡಿ. ಎಲ್ಲ ಪ್ರೀತಿ ಪ್ರೋತ್ಸಾಹವನ್ನು ಧಾರೆ ಎಳೀರಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ಅಮ್ಮ ಹೋಗ್ಬರಲ್ಲ? ಆಲ್ ದ ಬೆಸ್ಟ್. ಸರ್ಪ್ರೈಸಿಗೆ ರೆಡಿನಾ? ಹಾಂ, ಸರ್ಪ್ರೈಸ್ ಹೇಳ್ತೀವಿ ಏನು ಅಂತ ಮುಂದೆ. ಓಕೆಪ್ಪ, ಹೋಗ್ಬರ್ತೀನಿ. ಹಾಂ, ಬಾಯ್. ಬರ್ತೀನಿ. ಬಾಯ್. ಸಿಗುವ. ಈಗ ಏರ್ಪೋರ್ಟ್ ಕಡೆಗೆ. ಫಸ್ಟ್ ಟೈಮು ನಾನು ಟ್ರಿಪ್ಗೆ ಹೋಗ್ಬೇಕಾದ್ರೆ ಇಡೀ ಫ್ಯಾಮಿಲಿ ಬಾಯ್ ಹೇಳೋಕ್ಕೆ ಕಾಯ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಎಲ್ಲರಿಗೂ. ಸಿಗುವ ಟ್ರಿಪ್ನ ನಂತರ. ಹೋಗಿ ಇಷ್ಟ ಇಲ್ಲ, ಪ್ರತಿ ಸರಿ ಮನೆಗೆ ಬಂದಾಗ್ಲೂ ಇಷ್ಟ ಇಲ್ಲ ವಾಪಸ್ ಹೋಗೋದಕ್ಕೆ. ಈಗ ಪ್ರೀತಿಯ ತಮ್ಮ CCL ಆಡ್ಲಿದ್ದಾನೆ. ಅಯ್ಯಪ್ಪ, ಆಪೋಸಿಷನ್ಸ್ ಎಲ್ಲ ಎದುರಿ ನಡಗೋಬೇಕು, ಹಂಗೆ 6-4 ಹೊಡಿತಾನೆ, ಬೋಲ್ಡ್ಗಳೆಲ್ಲ ಮಾಡಿ ಚೆಚ್ಚಾಗ್ತಾನೆ. ಅವ್ನು ಒಳ್ಳೇದಾಗಲಿ. ಬಟ್ CCL ಮಿಸ್ ಮಾಡ್ಕೋತೀನಿ ಈ ಸತಿ ನಾನು. ಆಲ್ ದ ಬೆಸ್ಟ್ ಪ್ರದೀಪ್, ನಿನ್ನ CCL ಜರ್ನಿಗೆ. ಇಂಚಮ್ಮ ಧನ್ಯವಾದ. ಬಾಯ್, ಟಾಟಾ. 1 ಗಂಟೆ 37 ನಿಮಿಷ ತೋರಿಸ್ತದೆ ಇಲ್ಲಿಂದ ವಿಮಾನ ನಿಲ್ದಾಣಕ್ಕೆ. ಬಂದು ರೀಚ್ ಆಗಿದ್ದೀನಿ ನನ್ನ ಫೇವ್ರೆಟ್ ಪ್ರಿಯವಾದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು. ನನ್ನ ಡ್ರಾಪ್ ಮಾಡಕ್ ಬಂದಿದ್ದು KD ಬ್ರೋ. ಯಾವೂರಪ್ಪ ನಿಂದ? ಕುಣಿಗಲ್ ಹುಡುಗ ನಮ್ಮ KD. ನಮ್ಮ ಪ್ರದೀಪ್ ಅವರ ಜೊತೆಗೆ ಇರ್ತಾನೆ. ಬಹಳ ಖುಷಿ. ಥ್ಯಾಂಕ್ ಯು KD, ಬಿಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಧನ್ಯವಾದ. ಸಿಗೋಣ. ಸದ್ಯಕ್ಕೆ ನಾವು ಹೋಗ್ತಾ ಇರುವಂತಹ ದೇಶ ಹಾಂಗ್ಕಾಂಗ್. ಇದು ಚೀನಾ ದೇಶದ ಒಂದು ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್, SAR ಅಂತ ಕರೀತಾರೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ನಿಮಗೆ ಮುಂದೆ ಕೊಡ್ತೀನಿ. ಹಾಂಗ್ಕಾಂಗ್ ಹೋಗಬೇಕು ಅಂದರೆ ನಿಮಗೆ ವೀಸಾ ಬೇಕಾ ಬೇಡವಾ? ಭಾರತೀಯರಿಗೆ ವೀಸಾ ಬೇಡ, ಆದರೆ ಒಂದು ಸ್ಪೆಷಲ್ ಪರ್ಮಿಷನ್ ಬೇಕು ಆ ಒಂದು ರೀಜನ್ಗೆ ಎಂಟ್ರ್ ಆಗೋದಕ್ಕೆ.
ಆ ಒಂದು ಫಾರ್ಮ್ನ ಫಿಲ್ ಮಾಡಬೇಕು. ಫಾರ್ಮ್ನ ಫಿಲ್ ಮಾಡಿದ ನಂತರ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ತಲೆಲಿಟ್ಕೋಬೇಕು. ಅದೇನೆಂದರೆ ಅಲ್ಲಿ ನಿಮ್ಮ ಪಾಸ್ಪೋರ್ಟಲ್ಲಿ ಬರ್ತ್ ಪ್ಲೇಸ್ ಅಂತ ಇರುತ್ತಲ್ಲ, ಆ ಬರ್ತ್ ಪ್ಲೇಸ್ದು ಮೆನ್ಷನ್ ಇರುತ್ತೆ ಈ ಒಂದು ಹಾಂಗ್ಕಾಂಗ್ ರಿಜಿಸ್ಟ್ರೇಷನ್ ಫಾರ್ಮಲ್ಲಿ. ಅಲ್ಲಿ ಎಕ್ಸಾಕ್ಟ್ಲಿ ಕಾಮ ಇದ್ದರೆ ಕಾಮ ಇರಬೇಕು, ಡಾಟ್ ಇದ್ದರೆ ಡಾಟ್ ಇರಬೇಕು. ಡಾಟ್ ಇಲ್ಲ ಅಂದರೆ ಹಾಂಗ್ಕಾಂಗ್ ಇಮಿಗ್ರೇಷನು ನಿಮ್ಮನ್ನ ಅಕ್ಸೆಪ್ಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಬೆಂಗಳೂರು ಇಮಿಗ್ರೇಷನಲ್ಲಿ ನಿಮ್ಮನ್ನ ಬೋರ್ಡಿಂಗ್ ಪಾಸ್ ಕೂಡ ಕೊಡಲ್ಲ. ಸೊ ಈ ರೀತಿ ಸಾಕಷ್ಟು ಜನರ ಸಮಸ್ಯೆಯಲ್ಲಿ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಸೊ ಮೇಕ್ ಶೋರ್ ಹಾಂಗ್ಕಾಂಗ್ ಹೋಗೋ ಮುಂಚೆ ಆ ಒಂದು ಪ್ರೀ ರಿಜಿಸ್ಟರ್ಡ್ ಫಾರ್ಮ್ನ ಫಿಲ್ ಮಾಡಿ, ಕರೆಕ್ಟಾಗಿ ಫಿಲ್ ಮಾಡಿ, ಕಾಮ ಡಾಟ್ಸು ಪ್ರತಿಯೊಂದು ಕರೆಕ್ಟಾಗಿ ಇರಬೇಕು. ನಾನು ಫ್ಲೈ ಮಾಡ್ತಿರೋಂಥ ಏರ್ಲೈನ್ಸ್ ಹೆಸರು ಥಾಯ್ ಏರ್ಲೈನ್ ಅಂತ, ಒಂದು ಬಡ್ಜೆಟ್ ಏರ್ಲೈನು. ಇಲ್ಲಿಂದ ಬ್ಯಾಂಕಾಕಿಂದ ನೆಕ್ಸ್ಟು ಹಾಂಗ್ಕಾಂಗ್ಗೆ ಫ್ಲೈಟ್ ಇರೋದು. 2 hour ಡಿಲೇ ಆಗಿದೆ, ಅದೇ ಬೇಜಾರು. ಏರ್ಪೋರ್ಟಲ್ಲಿ ಪ್ರೀತಿಯ ಗ್ಲೋಬಲ್ ಕನ್ನಡಿಗರಾದ ಧನುಷ್ ಸಿಕ್ಕಿದ್ದಾರೆ. ಇವರು ಅಮೆರಿಕ ದೇಶದಲ್ಲಿ ಓದ್ತಾ ಇದ್ದಾರೆ, ವ್ಯಾಸಂಗ ಮಾಡ್ತಾ ಇದ್ದಾರೆ ಆರಿಜೋನಾ ನಗರದಲ್ಲಿ. ಏನು ಓದ್ತಾ ಇದ್ದೀರಾ ಧನುಷ್? ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ robotics ಅಲ್ಲಿ. ರೋಬೋಟಿಕ್ ಇಂಜಿನಿಯರ್ ನೀವು? ವಾವ್, ವೆರಿ ನೈಸ್. ಯಾವ ಊರು, ಎಲ್ಲಿ ಮೂಲದವರು? ನಮ್ದು ಇಲ್ಲಿ ತುಮಕೂರು ಡಿಸ್ಟಿಕ್ ಗೊರವನಹಳ್ಳಿ. ಬೊಂಬಾಟ್. ಒಳ್ಳೇದಾಗಲಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ. ಚೆನ್ನಾಗಿ ಓದಿ. ಅಮೆರಿಕಾಗೆ ಬಂದಾಗ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಆರಿಜೋನಲ್ಲಿ ಮಜಾ ಮಾಡೋಣ. ಓಕೆ ಬ್ರೋ, ಟೇಕ್ ಕೇರ್, ಹುಷಾರು. ನಾನು ಏರ್ಪೋರ್ಟಿಗೆ ಬರ್ತಿದ್ದಂಗೆ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಕೌಂಟರ್ ಇರುತ್ತೆ ನ್ಯೂಸ್ ಪೇಪರ್ಸ್ದು. ಕನ್ನಡ ಪೇಪರ್ಗಳನ್ನು ಒಂದು 2-3 ಎತ್ಕೊಂಡು ಹೋಗ್ತೀನಿ. ಸೊ ದಟ್ ಹೊರ ದೇಶದಲ್ಲೂ ಕೂಡ ನಮ್ಮ ಕನ್ನಡದ ಅಕ್ಷರಗಳನ್ನು ಮಧ್ಯೆ ಓದ್ಬೋದು ಅಂತ. ಒಂದು 2-3 ದಿವಸ ಓದ್ತೀನಿ. ನೋಡಿ, ಸದ್ಯಕ್ಕಿಲ್ಲಿ 3 ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ವಿಶ್ವವಾಣಿ, ಮತ್ತು ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ, ಮತ್ತು ಇನ್ನೊಂದು ಹೊಸ ದಿಗಂತ ಅಂತ ತೊಗೊಂಡೆ. ಉದಯ ಕಾಲ ಅಂತ ಯಾವುದೋ ನ್ಯೂಸ್ ಪೇಪರ್ ಗೊತ್ತೇ ಇಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನೀವುಗಳು ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ? ನ್ಯೂಸ್ ಪೇಪರ್ ಓದೋಂತಹ ಅಭ್ಯಾಸಗಳನ್ನ ಇಟ್ಕೊಂಡಿದ್ದೀರಾ? ಇನ್ ಕೇಸ್ ಇದ್ದರೆ ಯಾವ ಓದ್ತಾ ಇದ್ದೀರಾ? ಏನು ಸಮಾಚಾರ? ನ್ಯೂಸ್ ಪೇಪರಲ್ಲಿ ಏನು ನಡೀತಾ ಇದೆ? ಕರೆಕ್ಟಾಗಿ ಬರೀತಾರಾ ಇಲ್ವಾ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೇಶ ಅಲ್ಲ, ಆದರೂ ಸ್ವಂತ ಕರೆನ್ಸಿ ಇದೆ. ಈಗ ನಾವು ಕೂತಿದ್ದೀವಿ ಮಕಾವ್ ಕಡೆಗೆ. ಬಸ್ಸು ಎಲ್ಲ ಹೈಟೆಕ್ ಬಸ್ಸಸ್ಸು. ಡೈರೆಕ್ಟ್ ಏರ್ಪೋರ್ಟಿಂದನೇ ಈ ಬಸ್ ಸರ್ವಿಸ್ ಇದೆ. ಮಕಾವಲ್ಲಿ ನಮಗೆ ಇಮಿಗ್ರೇಷನ್ ಆಗುತ್ತೆ. ಒಳ್ಳೆ ನೋಟ ನೋಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಹಾಂಗ್ಕಾಂಗಿಂದ ಮಕಾವ್ ಬಾರ್ಡ್ರ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಟನಲ್ ಹೆಂಗೆ ಮಾಡಿದ್ದಾರೆ ಅಂತ. ಅಪ್ಪ, ಸ್ವಾಗತ ಎಲ್ಲರಿಗೂ ಗ್ಲೋಬಲ್ ಕನ್ನಡಿಗದ ಮತ್ತೊಂದು ಅದ್ಭುತವಾದ ಇಂಟರ್ನ್ಯಾಷನಲ್ ಪ್ರವಾಸ ಸರಣಿಗೆ ನಾವು ಎಂಟರ್ ಆಗಿದ್ದೀವಿ. ಥ್ಯಾಂಕ್ ಯು. ಮನಿಲಾ.
7,641 ಐಲ್ಯಾಂಡಲ್ಲಿ ಒಂದು ಐಲ್ಯಾಂಡ್ಗೆ ಬಂದು ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಹೊಸ ಪ್ರವಾಸ ಸರಣಿಯನ್ನು ಶುರು ಮಾಡ್ತಾ ಇದ್ದೇನೆ. ಸ್ವಾಗತ ಎಲ್ಲರಿಗೂ. ಫಿಲಿಪೀನ್ಸ್ ದೇಶಕ್ಕೆ ಇಮಿಗ್ರೇಷನ್ ಆಫೀಸರು ಒಂದೇ ಒಂದು ಪ್ರಶ್ನೆ ಕೇಳಿದೆ, ಸ್ಟ್ಯಾಂಪಾಗಿ ಕಳಿಸ್ಬಿಟ್ರು. ಯಾಕಪ್ಪ ಅಂದರೆ US ವೀಸಾ ಇದ್ದರೆ 30 ಡೇಸ್ ಫ್ರೀ ಎಂಟ್ರಿ, ಯಾವುದೇ ರೀತಿಯ ವೀಸಾ ಚಾರ್ಜಸ್ ಇಲ್ಲ. ಈಗ ಇನ್ನೊಂದು ಹೊಸ ಆಫರ್ ಕೂಡ ಬಂದಿದೆ. ಅದೇನಪ್ಪ ಅಂದರೆ ನಿಮಗೆ 14 ಡೇಸ್ ಇಂಡಿಯನ್ ಪಾಸ್ಪೋರ್ಟ್ಗೆ 14 ಡೇಸ್ ಫ್ರೀ ವೀಸಾ ಕೂಡ ಫಿಲಿಪೀನ್ಸ್ ದೇಶ ಕೊಡ್ತಾ ಇದ್ದಾರೆ. ಈಗ ಮೊಟ್ಟ ಮೊದಲ ಚಾಲೆಂಜು ಕರೆನ್ಸಿ ಎಕ್ಸ್ಚೇಂಜು, ಅದಾದಮೇಲೆ ಸಿಮ್ ಕಾರ್ಡ್ ಫಾರ್ ಕಮ್ಯುನಿಕೇಷನ್ನು. ಒಂದು ಹಾಸ್ಟೆಲ್ ಬುಕ್ ಮಾಡಿದ್ದೀನಿ, ₹1,000 ಪರ್ ನೈಟು. ಝೆಡ್ ಹಾಸ್ಟೆಲ್ ಅಂದ್ಬಿಟ್ಟು ಮಕಾತಿ ಏರಿಯಾದಲ್ಲಿ. ಮಕಾತಿ ಏರಿಯಾ ತನ್ನ ನೈಟ್ ಲೈಫ್ಗೆ ಭಾಳ ಫೇಮಸ್ಸು. ಮನಿಲಾಲಿ ಈ ಥರ ಇದೆ ಮನಿಲಾ ಏರ್ಪೋರ್ಟ್ ವಾತಾವರಣ. ಗಿಜಿ ಗಿಜಿ ಗಜ ಗಜ ಅಂತ ಇದೆ. ಮನಿಲಾ ಸಿಕ್ಕಾಪಟ್ಟೆ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ. 14 ಲಕ್ಷ ಜನ ಈ ಒಂದು ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಊರಲ್ಲೂ ಕೂಡ ಗ್ರ್ಯಾಬ್ ಟ್ಯಾಕ್ಸಿ ಇದೆ, ಹಾಗೆ 2 ವೀಲರ್ ಕೂಡ ತಗೋಬಹುದು, ರ್ಯಾಪಿಡೋ ಥರ. ಮತ್ತೆ ಸೂಪರ್ ಟ್ಯಾಕ್ಸಿ ಅನ್ನೋ ಒಂದು ಕಂಪ್ನಿ ಕೂಡ ಕಾಣಿಸ್ತಾ ಇದೆ. ಕೈಯಲ್ಲಿದೆ ಜಣ ಜಣ ಕಾಂಚಾಣ ಫಿಲಿಪಿನೋ ಪೆಸೋಸು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕೂತ್ಕೊಂಡು. ಸದ್ಯಕ್ಕೆ ಯಾರನ್ನ ಮೀಟ್ ಮಾಡಿಸ್ತೀನಿ ಅಂದರೆ ನಮ್ಮ ವೇ ಟು ವರ್ಲ್ಡ್ ಫ್ಯಾಮಿಲಿ ಫಿಲಿಪೀನ್ ಟ್ರಿಪ್ ಬಂದಿದ್ದಾರೆ. ಹಾಂಗ್ಕಾಂಗು ಮಕಾವ್ ಫಿಲಿಪೀನ್ಸ್ ಟ್ರಿಪ್ಪನ್ನು ಎಂಜಾಯ್ ಮಾಡೋಕ್ಕೆ ಬಂದಿದ್ದಾರೆ. ಕಳೆದ 4 ದಿವಸಗಳಿಂದ ಈ ಗ್ರೂಪ್ ಜೊತೆಗೆ ನಾನಿದ್ದೆ. ಈಗ ಅವರು ಫಿಲಿಪೀನ್ಸ್ ಟ್ರಿಪ್ಪನ್ನು ಅವ್ರು ಮಾಡ್ತಾರೆ. ನನ್ನ ಪಾಡಿಗೆ ನಾನು ಫಿಲಿಪೀನ್ಸ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಖುಷಿ ಆಯಿತು ಎಲ್ಲ ಟ್ರಾವೆಲರ್ಸ್ ಜೊತೆಗೆ. ಒಂದು 3-4 ದಿವಸ ಹಾಂಗ್ಕಾಂಗ್ ಮಕಾವ್ ನೋಡಿದ್ದು, ಅದ್ರ ವಿಡಿಯೋಸ್ ಮಾಡಿಲ್ಲ. ಹಾಂಗ್ಕಾಂಗ್ ಮಕಾವ್ದು ಮತ್ತೆ ಯಾವಾಗಾರು ಮಾಡಿ ತೋರಿಸ್ತೀನಿ. ಇವರು ಒಂದ್ ಕಡೆ ಹೋಗ್ತಾರೆ, ನಾನು ಇನ್ನೊಂದ್ ಕಡೆ ಹೋಗ್ತೀನಿ. ಈಗ ಅಫಿಷಿಯಲಿ ಫಿಲಿಪೀನ್ಸ್ ದೇಶಕ್ಕೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಕಾಲಿಟ್ಟ. ಬಹಳ ಖುಷಿ ಆಯ್ತು ನಿಮ್ಮೆಲ್ಲರ ಜೊತೆ ಟ್ರಾವೆಲ್ ಮಾಡಿ. ಸಿವ್ ಸರ್, ಎಲ್ಲ ಒಳ್ಳೇದಾಗ್ಲಿ. ಎಂಜಾಯ್ ಮಾಡಿ ಟ್ರಿಪ್ನ. ಬಾಯ್, ಟೇಕ್ ಕೇರ್. ಯೂಟ್ಯೂಬ್ ನನ್ನ ಫಸ್ಟ್ ಯು ಆರ್ ಮೈ ಫಸ್ಟ್ ಸಬ್ಸ್ಕ್ರೈಬರ್ ಫ್ರಮ್ ಫಿಲಿಪೀನ್ಸ್ ಗ್ಲೋಬಲ್. ನೀವು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ಈ ರೀತಿ ಕೊಡಿ. ಇನ್ನು ಸಾಕಷ್ಟು ದೇಶಗಳನ್ನು, ಸಾಕಷ್ಟು ಪ್ರಾಂತ್ಯಗಳನ್ನು, ಹಿಂದೆಂದು ನೋಡಿರದ ವಿಷಯಗಳನ್ನು ತೋರಿಸುವಂತಹ ಜವಾಬ್ದಾರಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗಂದು. ಇಲ್ಲಿಂದ ಹಾಸ್ಟೆಲ್ಗೆ ರೀಚ್ ಆಗಬೇಕು. ನಾರ್ಮಲ್ ವೇನ ತೊಗೊಳೋದು ಬೇಡ, ಈಸಿ ವೇ ಇದೆ. ಗ್ರ್ಯಾಬ್ ಟ್ಯಾಕ್ಸಿನೋ ಯಾವ್ದಾದ್ರು ಟ್ಯಾಕ್ಸಿನೋ ತೊಗೊಂಡ್ಬಿಟ್ರೆ 10 ಮಿನಿಟ್ಸಲ್ಲಿ ಹೋಗ್ಬಿಡ್ತೀವಿ. ಆದರೆ ಈ ನಿಮ್ಮಲ್ಲಿ ಗ್ಲೋಬಲ್ ಕನ್ನಡಿಗ ಲೋಕಲ್ ವೇನ ತೋರಿಸ್ಬೇಕಲ್ಲ, ಆ ಲೋಕಲ್ ವೇ ಏನೋದೊಂದು ತೋರಿಸೋದಕ್ಕೆ ಒಂದು 5-10 ನಿಮಿಷ ನಡಿಬೇಕು, ಕಷ್ಟಪಡಬೇಕು. ಅದಾದಮೇಲೆ ಎಕ್ಸ್ಟ್ರಾ ಟ್ರಾವೆಲ್ ಟೈಮ್ ಆಗುತ್ತೆ. ಆದರೂ ಪರವಾಗಿಲ್ಲ, ಬನ್ನಿ ಹೋಗುಮ. ಶೆಕೆ ಶುರು ಆಯ್ತು ರೀ. ಮಂಗಳೂರಿಗೆ ಬಂದಂಗೆ ಆಗ್ತಾ ಇದೆ. ಯಾಕೆಂದರೆ ಇವೆಲ್ಲ ಕೋಸ್ಟಲ್ ಪ್ರಾಂತ್ಯ ಅಲ್ವಾ. ಇವತ್ತಿನ ಟೆಂಪ್ರೇಚರು 29 ಡಿಗ್ರೀಸ್ ಇದೆ. ತುಂಬಾ ಶೆಕೆ ಇದೆ. ಟ್ಯಾಕ್ಸಿ ಬೇಕು ಅಂದರೆ ಈ ಒಂದು ಜಾಗದಲ್ಲಿ ತೊಗೋಬೋದು. ಇಲ್ಲಿ ಯೆಲ್ಲೋ ಕಲರ್ ಟ್ಯಾಕ್ಸೀಸ್ ನೋಡ್ತಾ ಇದ್ದೀನಿ, ಹಾಗೆ ಸಾಕಷ್ಟು ಟ್ರಾಫಿಕ್ ಕೂಡ ನೋಡ್ತಾ ಇದ್ದೀನಿ. ಬಟ್ ಪೆಡೆಸ್ಟ್ರಿಯನ್ಸ್ಗೋಸ್ಕರ ಗಾಡಿಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ರೀತಿಯ ಬಿಹೇವಿಯರ್ ಅಂತಲೇ ಕರಿಬೋದು. ಹಾಗೆ ನೋಡಿ, ಬೈಕ್ ಟ್ಯಾಕ್ಸೀಸ್ ಕೂಡ ಇದೆ ಇಲ್ಲಿ. ಸೊ ಇಲ್ಲಿಂದ ರೋಡ್ ಕ್ರಾಸ್ ಮಾಡಬೇಕಂತೆ, ಯಾವ ಕಡೆ ಅಂತ ನೋಡಬೇಕು. ಕುಮುಸ್ತಾ ಅಂದರೆ ಫಿಲಿಪಿನೋ ಭಾಷೆಯಲ್ಲಿ ಹೌ ಆರ್ ಯು ಅಂತ ಅರ್ಥ. ಆದರೆ ಈ ದೇಶದಲ್ಲಿ ನಿಮಗೆ ಫಿಲಿಪಿನೋ ಭಾಷೆ ಬರೆದಿದ್ರು ಏನೂ ತೊಂದರೆ ಇಲ್ಲ. ಯಾಕೆಂದರೆ ಆಲ್ಮೋಸ್ಟ್ 100ಗೆ 100% ಜನ ಇಲ್ಲಿ ಆಂಗ್ಲ ಭಾಷೆಯನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋತಾರೆ, ಹಾಗೆ ಮಾತಾಡ್ತಾರೆ. ಸೊ ಟ್ರಾವೆಲರ್ಸ್ ಫ್ರಮ್ ಇಂಡಿಯಾ ಎಸ್ಪೆಷಲಿ ಅವ್ರಿಗೇನು ತೊಂದರೆನೇ ಆಗಲ್ಲ. ನಮಗೂ ಇಂಗ್ಲೀಷ್ ಚೆನ್ನಾಗಿ ಗೊತ್ತು, ಸ್ವಲ್ಪ ಆದರೂ ಗೊತ್ತು. ಈ ದೇಶದಲ್ಲೂ ಚೆನ್ನಾಗಿ ಇಂಗ್ಲೀಷ್ ಗೊತ್ತಿರೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ನೋಡಿ ನೋಡಿ ನೋಡಿ, ನಾನು ಹುಡುಕ್ತಾ ಇದ್ದಂತಹ ಜೀಪ್ ನೋ, I want to go where? Makati. Sure. No taxi. Only jeepney. Because he is my friend. Madam goes to Makati. No? ಗೊತ್ತಿಲ್ಲ ಅವ್ರಿಗೆ ಕರೆಕ್ಟಾಗಿ ಕೇಳ್ಕೊಳ್ಳೋಣ. ಹಾಯ್ ಬ್ರೋ, ಮಕಾತಿ? It's a top. ವೇರ್ ಶುಡ್ ಐ ಗೋ? ಮಕಾತಿ ಜೀಪ್ನಿ. It's a top. ದಟ್ಸ್ ರೈಟ್. ನೋಡಿ ಇಲ್ಲಿ ಹೆಂಗಿದೆ ಇದು. ಇದೆ ಇಲ್ಲಿಯ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜೀಪ್ನಿ ಅಂದ್ಬಿಟ್ಟು. ನೋ ಬೇಡ ಗುರು, ಮುಂಡಾಸಕ್ಕೆ ಟ್ರೈ ಮಾಡ್ತಾ ನೀನು. ನಮಗೆ ದುಡ್ಡೆಲ್ಲ ಮುಖ್ಯ, ಎಕ್ಸ್ಪೀರಿಯನ್ಸು. ಜೀಪ್ನಿ ಬೇಕು, ಜೀಪ್ನಿ. ವಾಟ್ ಇಸ್ ಯುವರ್ ನೇಮ್? ಆರ್ ಯು ಸ್ಟೂಡೆಂಟ್? Yes. Oh. I came From school? Where is the jeepney stand? I want to go to Makati. Makati. There?
You have to go to MRT first. MRT? Yeah. Help me. Let's go there. Okay, let's go. ನೋಡಿ your name is? ಮೈಕ್ ಮಾರ್ಕ್ ಅನ್ಕೊಂಡ್ಬಿಟ್ಟೆ. ಮಾರ್ಕ್ ಪಿಕ್ಚರ್ ನೋಡಿ ನೋಡಿ ಬರೀ ಮಾರ್ಕೆ ನೆನಪಾಗ್ತಾ ಇದೆ. ಮೈ ನೇಮ್ ಇಸ್ ರಾಮ್. ಐ ಆಮ್ ಫ್ರಮ್ ಇಂಡಿಯಾ. ಥ್ಯಾಂಕ್ ಯು ಬ್ರದರ್. ನೋಡಿ ಎಲ್ಲ ಹುಡುಗರು ಹೆಂಗೆ ಇಂಗ್ಲಿಷ್ ಮಾತಾಡ್ತಾರೆ ಅಂತ. ಹಾಯ್ ಬ್ರದರ್. ನೋಡಿ ಎಲ್ಲರೂ ಎಷ್ಟು ಫ್ರೆಂಡ್ಲಿ ಅಂತ ಇಲ್ಲಿ. Welcome to the block. ಥ್ಯಾಂಕ್ ಯು ಬ್ರೋ. ವೆಲ್ಕಮ್ ಟು ಫಿಲಿಪೀನ್ಸ್ ಅಂತ ಹೇಳ್ತಾ ಇದಾರೆ. ಇಲ್ಲಿ ನೋಡಿ ಇದೆ ಜೀಪ್ನಿ. ವಾವ್ ಮಕಾತಿಗೆ ಹೋಗಲ್ವಾ ಇದು? ಹೋಗುತ್ತಾ? ದಿಸ್ ಗೋಸ್ ಮಕಾತಿ. ಹೌ ಮಚ್ ಶುಡ್ ಐ ಪೇ ಹಿಮ್? 13 pesos. 13 13 13. 13 pesos. Thank you so much my friend. Thank you for helping me. So ಮುಂದೆ shall I sit in the front? ಮುಂದೆ ಕೂತ್ಕೋತೀನಿ ಇಲ್ಲಿ. No, I want to sit here. Can I sit here? Thank you brother. Wow, ಹೆಂಗಿದೆ ನೋಡ್ರಿ ಜೀಪ್ನಿ. ವಾವ್, ಮರ್ಸಿಡೀಸ್ ಸಿಂಬಲ್. ಇದೆಲ್ಲ ಕ್ರೇಜಿ ದೇಶ ಗುರು ಇದು. ನೋಡಿ ಇಲ್ಲಿ ರೋಡಲ್ಲಿ ಅಲ್ಲಿ ಯಾವ್ದೋ ಪ್ಲೇನ್ ನೇತಾಕ್ಬಿಟ್ಟಿದ್ದಾನೆ. ಅಯ್ಯಯ್ಯೋ, ಸಖತ್ ಇಷ್ಟ ಆಯ್ತು ನನಗಿದು. ಡ್ರೈವರ್ ಅಣ್ಣನ ಹೆಸರು ಅರ್ನಾಲ್ಡ್ ಶಿವಾಜಿ ನಗರ್. ವೆರಿ ಗುಡ್. ನೋಡ್ರಿ ಇಲ್ಲಿ ಫುಲ್ಲು ಜಿಂಕ್ ಚಾಕ್, ಆಮೇಲೆ ಇಲ್ಲಿ ಕಾಯಿನ್ ಗೀನೆಲ್ಲ ಇಟ್ಟಿದ್ದಾರೆ, ಕಾಸು. ಸಿಕ್ರೆಟ್ ಸಿಕ್ಕಾಪಟ್ಟೆ ಸೇರ್ತಾರೆ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಕ್ರಿಶ್ಚಿಯಾನಿಟಿ, ಈ ದೇಶದ 93% ಜನಗಳು ಕ್ರಿಶ್ಚಿಯನ್ಸ್. ವೆರಿ ಗುಡ್ ಬ್ರೋ. ಮತ್ತೆ ಶೆಕೆಗೆ ಫ್ಯಾನು, ಮ್ಯೂಸಿಕ್ ಸಿಸ್ಟಮ್ ವೆರಿ ಗುಡ್. ಹಿಂದೆ ನೋಡಿ ಹೆಂಗಿದೆ ಅಂತ ಸೀಟು. ಆಹಾ ಆಹಾ. ಈ ಗಾಡಿಲಿ ಹಾರ್ನ್ ನೋಡಿದ್ರೆ ಎದುರೋಗ್ಬಿಡ್ತೀರಾ. ಇದೆಯಲ್ಲ ಇದ್ರ ಎಳಿಬೇಕು. This crazy. ಇದ್ಯಾವ್ದು ಚೋಟಾಡಿ ಗಾಡಿ? Hey bro, what's up? ಮೋಸ್ಟ್ಲಿ ಸೀರೀಸ್ ಜಾಯ್ ರೈಡ್ ಆಗತ್ತೆ. ಜಾಯ್ ರೈಡ್ ಇದನ್ನೆಂದು ನೋಡಿರಲ್ಲ. ಅಂತ ಕ್ರೇಜಿ ಥಿಂಗ್ಸ್ ತೋರಿಸ್ತೀನಿ ಅಂತ ಅನಿಸ್ತಾ ಇದೆ ಯಾಕೋ ನನಗೆ. ಯಾವ ತರ ಗಾಡಿಗಳ್ರಿ, ಊರೇ ಬೇರೆ ತರ ಇದೆ ವಿಚಿತ್ರವಾಗಿ. ರೂಪಾಯಿ ಕೊಟ್ಟೆ ಅಂದ್ರೆ 100 ಪೆಸೋಸ್ ಕೊಟ್ಟೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 13. ನನ್ನ ಹತ್ರ ಇದ್ದಿದ್ದಂತಹ ಚೇಂಜ್ ಸಾಲಿಲ್ಲ, ಅದಕ್ಕೆ 100 ಕೊಟ್ಟೆ. ಇವಾಗ ಅಣ್ಣ ಚೇಂಜ್ ಕೊಡ್ತಾನೆ ನೋಡಿ. ಚೇಂಜ್ ಹೆಂಗ್ ಕೊಟ್ರು? 50 ಇದು 10 ಪೆಸೋ. 10 5 ಮತ್ತೆ 1 ಓಕೆ. ಮಾರ್ಕೆಟ್ ಸ್ವಲ್ಪ ಇಂಪ್ರೂವ್ ಆಗ್ತದೆ, ಜನಗಳೆಲ್ಲ ಬರ್ತಾ ಇದಾರೆ. ಇನ್ನೊಂದು ಗಾಡಿ ನೋಡಿದ್ರೆ ಅದ್ರ ಹೆಸರು ಪೆಟಿ ಟ್ಯಾಬ್ ಅಂದ್ಬಿಟ್ಟು, ಪುಟಾಣಿ ಗಾಡಿ. ಸೊ ನಂಗೆ ಬಸ್ ಚಾರ್ಜ್ ಅಂದ್ರೆ ಜೀಪ್ನಿ ಚಾರ್ಜ್ ಬೀಳ್ತಾ ಇದೆ 13 ರೂಪಾಯಿ. ಅರ್ನಾಲ್ಡ್ ಡ್ರೈವರ್ ಏನೋ ತಗೊಳ್ತಾ ಇದಾರೆ, ಪರ್ಚೇಸ್ ಮಾಡ್ತಾ ಇದಾರೆ. ಚಿಪ್ಸ್ ಬೇಕಾ? ಓಕೆ ಕೊಡಿ. ಪೆಟ್ಟಿ ಅಂಗಡಿ, ರೋಡ್ ಸೈಡ್ ಅಲ್ಲಿರೋ ಪೆಟ್ಟಿ ಅಂಗಡಿ. ಮೊಟ್ಟೆ ಇಟ್ಕೊಂಡಿದ್ದಾರೆ, ಸಿಗರೇಟ್ ಇಟ್ಕೊಂಡಿದ್ದಾರೆ. ಇಲ್ಲ ನೋ ಥ್ಯಾಂಕ್ ಯು. ಆಮೇಲೆ ಚಿಪ್ಸ್ ಇಟ್ಕೊಂಡಿದ್ದಾರೆ, ಬಿಸ್ಕೆಟು, ವೇಫರ್ಸ್ ಎಲ್ಲ ಇದೆ. ಮೇಡಮ್ ಒಂದು ಬಾಯ್ಲ್ಡ್ ಎಗ್ ತಿಂತಾ ಇದಾರೆ. ವಯಸ್ಸೇ ಆಗಲ್ವೇನ್ರಿ? 56 ವರ್ಷ ಅಂತೆ ನಮ್ಮ ಜೀಪ್ನಿ ಡ್ರೈವರ್ಗೆ. ವಾವ್, ಏನಿದೆ? ವಾಟ್ ಇಸ್ ದಿಸ್? 60 pesos signboard. ವಾಟ್ ಇಸ್ ದಿಸ್? Signboard. ಫಾರ್ ವಾಟ್? What? ಫಾರ್ ದ ಕಾರ್? Yes. ಓಕೆ. ಸೈನ್ ಬೋರ್ಡ್ ಮಾಡ್ತಾರೋ ಅಣ್ಣ. ಇದು ಸ್ಟೇರಿಂಗ್ ಗೆ ಮಾಡ್ತಾರೆ. ಓಕೆ. ಗುಡ್ ಬ್ರೋ, ಗುಡ್ ಜಾಬ್, ಆಲ್ ದಿ ಬೆಸ್ಟ್. ಮಕ್ಕಳು ವೇಪ್ ಮಾಡ್ತಾ ಇದಾರೆ. ಹಾಯ್, ಹೌ ಆರ್ ಯು? ಇವಾಗ ಗಾಡಿಯಿಂದ ಇಳ್ಕೊಂಡೆ. ಯಪ್ಪ ಹೆಂಗಿದೆ ನೋಡ್ರಿ ಇದು ಜಾಗ, ಕ್ರೇಜಿ ಆಗಿದೆ. ಈಗ ನಾನು MRT ಅನ್ನೋ ಸ್ಟೇಷನ್ ಅಲ್ಲಿ ಇಳ್ಕೊಂಡಿದ್ದೀನಿ. ಇಲ್ಲಿಂದ ಮಕಾತಿ ಅನ್ನೋ ಜಾಗಕ್ಕೆ ಇನ್ನೊಂದು ಜೀಪ್ನಿ ತಗೋಬೇಕು. ಜೀಪ್ನಿ ಇಲ್ಲಿವರೆಗೂ ಮಾತ್ರ ಬರೋದು, ಇಲ್ಲಿಂದ ಮೆಟ್ರೋ ತಗೊಳ್ಬೇಕಂತೆ. ಫಸ್ಟ್ ಡೇನೆ ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಮನಿಲಲ್ಲಿ. ಈ ಮನಿಲಾ ಒಳ್ಳೆ ವೆನಿಲಾ ತರ ಇದೆ ಹೆಸರು. ದೇಶದಲ್ಲಿ ಲಾಟ್ರಿ ಟಿಕೆಟ್ ಬೇರೆ ಇದೆ, ಲೋಟೋ. ನೋಡಿ ಜನಗಳು ಲೋಟೋ ಆಡ್ತಾರೆ. ಇಲ್ಲೂ ಕೂಡ ಗ್ಯಾಮ್ಲಿಂಗ್ ನ ಸಮಸ್ಯೆ ಇದೆ. ಅಂದ್ರೆ ಅದು ಗವರ್ಮೆಂಟ್ ಮೂಲಕ ಮಾಡ್ತಾ ಇದಾರೆ ಮೋಸ್ಟ್ಲಿ. ಗಿಜಿ ಗಜ. ದೇಶದಲ್ಲಿ ಬೀಫ್ ಕೂಡ ತಿಂತಾರೆ ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಲಗೇಜ್ ಹೊತ್ಕೊಂಡು ಹೋಗೋದಿದೆಯಲ್ಲ, ಭಾರಿ ಕಷ್ಟ ಇದೆ. ಅಯ್ಯೋ, ವೈರಿಂಗ್ ಸಿಸ್ಟಮ್ ನೋಡಿ ಇಲ್ಲಿದು.
ಅಲ್ಲಿ ಬೆಕ್ಕು ಕೂತಿದೆ. ಓ ಏನ್ ಮಾಡ್ತಾ ಇದೀವಿ ಅಲ್ಲಿ? ಸೆಕ್ಯೂರಿಟಿ ಅಣ್ಣನ ಕೇಳ್ದೆ, ಮೇಲೆ ಹೋಗ್ಬಿಟ್ಟು ಕಾರ್ಡ್ ತಗೋಬೇಕಂತೆ. ಕಾರ್ಡ್ ತಗೊಂಡು ಮೆಟ್ರೋ ಹತ್ತೋಣ. MRT 3. ಟಿಕೆಟಿಂಗ್ ಆಫೀಸ್ ಒಳಗೆ ನೋಡಿ ಹೆಂಗಿದೆ ಅಂತ. ಇಲ್ಲಿಯ ಮೆಟ್ರೋ ಸಿಸ್ಟಮು. ಫಸ್ಟ್ ಒಂದು ಕಾರ್ಡ್ ತಗೋಣ. ಸೊ ಇದ್ರ ಹೆಸರು ಬೀಪ್ ಕಾರ್ಡ್ ಅಂದ್ಬಿಟ್ಟು. ಈ ಬೀಪ್ ಕಾರ್ಡ್ಗೆ 100 ಪೈಸೋ ಇಸ್ಕೊಂಡ್ರು. ಇದು 70 ಪೈಸೋನ ಯೂಸ್ ಮಾಡುವಂತೆ. 30 ಪೈಸೋ ಕಾರ್ಡ್ ಫೀಸು. ಸೊ ಇಲ್ಲಿಂದ ಇವಾಗ ಅಯಾಲಾ ಸ್ಟೇಷನ್ಗೆ ಹೋಗ್ಬೇಕು. ಟ್ರಾಫಿಕ್ ಪೊಲೀಸ್ ನೋಡಿ ಡ್ರೆಸ್ ಹೇಗಿದೆ ಅಂತ ನೋಡ್ಬೋದು. ಸೊ ಇದೆ ಮೆಟ್ರೋ. ಬ್ಲೂ, ರೆಡ್ ಮತ್ತೆ ವೈಟ್, ಮೋಸ್ಟ್ಲಿ ಇವರ ಬಾವುಟದ ಕಲರಲ್ಲೇ ಇವರ ಮೆಟ್ರೋನ ಕೂಡ ಮಾಡಿದ್ದಾರೆ. ಮೇಡಮ್, ಅಯಾಲಾ ಸ್ಟೇಷನ್, ದಿಸ್ ಒನ್ ಅಯಾಲಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾರೇ ಕೇಳಿದ್ರು ಹೆಲ್ಪ್ ಮಾಡ್ತಾರೆ, ಅಷ್ಟು ಫ್ರೆಂಡ್ಲಿ ಇದ್ದಾರೆ ಜನ. ಡ್ರೈವರ್ ನೋಡಿ ಎಷ್ಟು ಚೆನ್ನಾಗಿ ಟ್ಯಾಟೂ ಹಾಕಿದೆ. ನಾಟ್ ಎಟ್ ಫಿನಿಶ್. ಇಟ್ ಇಸ್ ಹ್ಯಾಂಡ್ ಟ್ಯಾಟೂ ಆರ್ ಮೆಷಿನ್? ಮಷೀನ್. ಫಿಲಿಪೀನ್ಸ್ ದೇಶದಲ್ಲಿ 108 ವರ್ಷದ ಒಬ್ರು ಲೇಡಿ ಇದ್ದಾರೆ. ಅವ್ರು ಇವತ್ತಿಗೂ ಟ್ಯಾಟೂ ಹಾಕ್ತಾರೆ ಕೈಯಲ್ಲಿ. ಬ್ಯಾಂಗ್ಳೂರ್ ಸರ್, ಕರ್ನಾಟಕ, ಸೌತ್ ಇಂಡಿಯಾ. ರಿಯಲಿ? ಓಕೆ. ಸೊ ದಿಸ್ ಇಸ್ ಮೈ ಸ್ಟೇಟ್. It's called Karnataka. Yes, sir. First time in Philippines. I love it. People are so amazing. I'm in love with Philippines already. Sir? No. I just came. I'm a YouTuber and filmmaker from India. So I just came. What is your good name? Huh? Dan. Dan ಅಂತ ಅವ್ರ ಹೆಸರು. ಯಾ ಅಬ್ಸಲ್ಯೂಟ್ಲಿ. ಸೊ ಇದು ಮೆಟ್ರೋ, ಚೆನ್ನಾಗಿದೆ ಮೆಟ್ರೋ. ಮಾಡಿದ್ದು ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಬ್ರಾದರ್. ಟೇಕ್ ಕೇರ್. ಬಂದು ತಲುಪಿದೀವಿ ನಮ್ಮ ಸ್ಟೇಷನ್. ಸ್ಟೇಷನ್ ಹೆಸರು ತುಂಬಾ ಚೆನ್ನಾಗಿದೆ, ಅಯಾಲಾ. ಸಿಂಗಲ್ ಜರ್ನಿ ಟಿಕೆಟ್ ತೊಗೋಬೋದಿತ್ತು, ಆದರೂ ನಾನು ಯಾಕೆ ಬೀಪ್ ಟಿಕೆಟ್ ತೊಗೊಂಡೆ ಅಂದರೆ ಒಂದು ಮೆಮೊರಿಗೆ 30 ಪೈಸೋ ಎಕ್ಸ್ಟ್ರಾ ಆದ್ರೂ ಇದು ನನ್ನ ಹತ್ರನೇ ಉಳಿಯುತ್ತೆ. ಅದಾದಮೇಲೆ ಆಲ್ಮೋಸ್ಟ್ ಒಂದು 2-3 ದಿವಸ ಆದರೂ ಮನೇಲಿ ಇರ್ತೀನಿ. ಸೊ ಮನೇಲಿ ನಾನು ತೋರಿಸೋದಕ್ಕೂ ಹೆಲ್ಪ್ ಆಗುತ್ತೆ. ಫಿಲಿಪೀನ್ಸಲ್ಲಿ ಸದಾ ಟೈಫೂನು, ಮಳೆ ಇದ್ದೇ ಇರುತ್ತೆ. ಅದಕ್ಕೆ ಫಿಲಿಪಿನೋಸು ಪ್ರತಿಯೊಬ್ಬರು ಕೂಡ ಆಚೆ ಹೋಗ್ಬೇಕಾದ್ರೆ ಛತ್ರಿ ತೊಗೊಂಡು ಹೋಗೇ ಹೋಗ್ತಾರಂತೆ. ಅದೊಂದು ನಿಯಮ ಇಲ್ಲಿ. ಆಚೆ ಕಡೆ ಹಣ್ಣಂದ್ರು ಮಾವಿನ ಹಣ್ಣು ಮಾರ್ತಾ ಇದ್ದಾರೆ. ಮಾವಿನ ಹಣ್ಣು 100 ಪೈಸೋ ಅನ್ಸುತ್ತೆ kg. ಹಾಗೆ ಇಲ್ಲಿ ಆರೆಂಜ್ ಮಾರ್ಲಾಗ್ತಾ ಇದೆ 10 ಪೈಸೋ ಪರ್ kg ಅನ್ಸುತ್ತೆ ಮೋಸ್ಟ್ಲಿ. ದ್ರಾಕ್ಷಿ ಎಲ್ಲ ಮಾರ್ತಾ ಇದ್ದಾರೆ. ಈಗ ನಾನು ರೋಡನ್ನು ಕ್ರಾಸ್ ಮಾಡಿ ಆ ಕಡೆ ಹೋದ್ರೆ ಫೈನಲಿ ನನ್ನ ಡೆಸ್ಟಿನೇಷನ್ಗೆ ಒಂದು ಜೀಪ್ನಿ ಸಿಗುತ್ತಂತೆ. ಆ ಜೀಪ್ನಿ ತಗೊಂಡು ಹೋಗ್ತೀನಿ. ಯಾವ ರೇಂಜ್ಗೆ ಅಂಡರ್ವೇರ್ ಆ್ಯಡ್ ಅನ್ನ ಕೊಡ್ತಿದ್ದಾರೆ ನೋಡಿ. ಅಣ್ಣ ಏನೋ ಮಾರ್ತಾವನಲ್ಲ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಗುರು. ಏನದು? ಏನು ಕಾಣಿಸ್ತಾನೆ ಇಲ್ಲ ಏನಂತ. ಇಲ್ಲಿ ಇನ್ನೊಬ್ಬ ಅಣ್ಣ ಇನ್ನೇನೋ ಮಾಡ್ತಾ ಇದ್ದಾನೆ. ಕಡಲೆ ಬೀಜ, ತರತರವಾದ ವಿಧ ವಿಧವಾದ ಕಡಲೆ ಬೀಜ ಮಾಡ್ತಾ ಇದ್ದಾನೆ. ಯು ಆರ್ ಸೆಲ್ಲಿಂಗ್ ಗ್ರೌಂಡ್ ನಟ್ಸ್, ಗಾರ್ಲಿಕ್, ಬೆಳ್ಳುಳ್ಳಿ ಹಚ್ತಾ ಇದ್ದಾನೆ. ಫಾರ್ ವಾಟ್ ಇಸ್ ದ ಗಾರ್ಲಿಕ್? ವಾಟ್ ಯು ಡೂ ವಿತ್ ಗಾರ್ಲಿಕ್? ಯು ಫ್ರೈ. ಗಾರ್ಲಿಕ್ ನ ಕರೆದು ಈ ರೀತಿ ಮಾಡ್ಕೊಡ್ತಾರಂತೆ. ಗುಡ್ ಬ್ರೋ. ಇನ್ನೊಂದು ಗಾಡಿ ತಗೊಂಡ್ರೆ ಇದೆ ಅನ್ಸುತ್ತೆ, ಇದೇ ಸ್ಟೇಷನ್ನು. ಇಲ್ಲೇನೋ ಬಜ್ಜಿ ಬೊಂಡ ಮಾಡ್ತಾ ಇದ್ದಾನೆ ಅಂಕಲ್. ವೆರಿ ಗುಡ್ ಅಂಕಲ್. ನೀನು ಹತ್ತ ನಿಂಗೆ ಈಟ್. ಓಕೆ, ಅದ್ದಿ ತಿನ್ನೋದು. ವೆರಿ ಗುಡ್. ವಾಟ್ ಇಸ್ ದ ನೇಮ್ ಆಫ್ ದಿಸ್? ಇತಾವ್. ಸೊ ಇಲ್ಲಿಂದ ಇನ್ನೊಂದು ತಗೋಬೇಕಂತೆ. ಇದು ಫುಲ್ ಆಗೋ ಅಷ್ಟೊತ್ತಿಗೆ ನಾಳೆ ಬೆಳಗ್ಗೆ ಆಗ್ಬಿಡುತ್ತೆ. ಅವಾಗಲೇ ಮುಂದ್ಗಡೆ ಸೀಟ್ ಸಿಕ್ತು, ಇವಾಗ ಹಿಂದ್ಗಡೆ ಸೀಟು. 13 ರೂಪಾಯಿ ಕೊಟ್ಟೆ ಮತ್ತೆ, ಅಂದರೆ 13 ಪೈಸೋಸು ಕೇಳಿದೆ. 2 ವೀಲರಲ್ಲಿ 100 ರೂಪೀಸ್ ಕೇಳ್ದೆ, ಅಂದರೆ 100 ಪೈಸೋಸು. ಏನು ತೊಂದರೆ ಇಲ್ಲ, ಕೊಟ್ಟು ಹೋಗ್ಬೋದಿತ್ತು 150 ರೂಪಾಯಿ. ಬಟ್ ಸ್ಟಿಲ್
ಬೇಡ ಜಿಪ್ನಿನೇ ಯಾಕೋ ಇಷ್ಟ ಆಗ್ತಾ ಇದೆ, ಅದಕ್ಕೆ ಅದರಲ್ಲೇ ಹೋಗ್ತಾ ಇದ್ದೀನಿ. ಇನ್ನೂ ಎಷ್ಟು ಕೂರಿಸ್ತೀಯ ಗುರು? ಆಲ್ರೆಡಿ 1 2 ಒಂದು 20 ಜನ ಆಗೋದ್ರು. ಸಿಸ್ಟಮ್ ಹೆಂಗೆ ಅಂದರೆ ರೂಟ್ಸ್ ಫಿಕ್ಸ್ ಆಗಿದೆ. ಈ ಒಂದು ಗಾಡಿ ಜೀಪ್ನಿ ಇಲ್ಲಿ ಬರುತ್ತೆ, ಇದು ಫುಲ್ ಆಗೋ ತನಕ ಇನ್ನೊಬ್ಬ ಬರಲ್ಲ, ಇನ್ನೊಬ್ಬ ಅಲ್ಲಿ ಕಾಯ್ತಾ ಇರ್ತಾನೆ. ಇದು ಫುಲ್ ಆಗಿ ಮೂವ್ ಆದಮೇಲೆ ಅವನು ಈ ಜಾಗಕ್ಕೆ ಬಂದು ನಿಂತ್ಕೋತಾನೆ. ಸೊ ಆ ರೀತಿ ಕೋಆಪರೇಟಿವ್ ಸೊಸೈಟಿ ಥರ ಪ್ಲ್ಯಾನ್ ಮಾಡಿದ್ದಾನೆ. ಇನ್ನೂ ಹಚ್ತಾನೆ ಅವನು, ಅಯ್ಯಯ್ಯೋ 8ನೇ ಅವನು. ಸೊ 18 ಜನಗಳನ್ನ ಕೂರಿಸಿದ ನಂತರ ಹೊರಡ್ತಾ ಇದೆ ನಮ್ಮ ಜೀಪ್ನಿ. ಎಲ್ಲ ಒಂದು ಕಡೆ ಇಳಿಸ್ತಿರು ರೀ, ಎಲ್ಲಿಂದ ಹೋಗ್ಬೇಕು ನಡ್ಕೊಂಡು ಝೆಡ್ ಹಾಸ್ಟೆಲ್ಗೆ. ಫಿಲಿಪೀನ್ಸ್ ದೇಶದಲ್ಲಿ ಕ್ರಿಸ್ಮಸ್ ಶುರುವಾಗೋದು ಸೆಪ್ಟೆಂಬರಿಂದ, ಮುಗಿಯೋದು ಜಾನ್ವರಿ ಫೆಬ್ರವರಿಗಂತೆ. ಅಂದರೆ ಅರ್ಧ ವರ್ಷ ಇವರು ಕ್ರಿಸ್ಮಸ್ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇವರಿಗೆ ಕ್ರಿಸ್ಮಸ್ ಹಬ್ಬ ಅಂದರೆ ಅಷ್ಟೊಂದು ಪ್ರೀತಿ. ಡಿಸೆಂಬರ್ ಮುಗಿದು ಯಾವ್ದು ಕಾಲ ಆಯಿತು, ಇನ್ನೂ ನೋಡಿ ಎಲ್ಲ ಕ್ರಿಸ್ಮಸ್ ಮರ ಸೆಲೆಬ್ರೇಷನ್ಸು ಎಲ್ಲ ಇನ್ನೂ ನಡೀತಾನೇ ಇದೆ ಎಲ್ಲ ಕಡೆ. ತಡ್ಕೊಳಕ್ಕಾಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಯಾವುದೋ ಲೋಕಲ್ ಕ್ಯಾಂಟೀನ್ ಚೆನ್ನಾಗಿದೆ ಅಂತ ಕೇಳೋಣ, ಏನು ಕೊಡ್ತಾರೆ ಮೇಡಮ್ ಅಂತ. ಹಾಯ್ ಬ್ರೋ, ಗಿವ್ ಮೀ ಸಮ್ ಫುಡ್. ಇದು ಆಪ್ಷನ್ಸು. ಗಿವ್ ಮೀ ಸಮಥಿಂಗ್ ವಿತ್ ಚಿಕನ್ ಆರ್ ಎಗ್. ಚಿಕನ್ ನಾಟ್ ಫ್ರೈಡ್, ನೋ ಫ್ರೈಡ್, ಓನ್ಲಿ ನೋ ಫ್ರೈ. ಓಕೆ, ಪೋರ್ಕ್ ತಿನ್ನೋ ಮೂಡಲ್ಲಿ ಇಲ್ಲ ಗುರು, ಅದಕ್ಕೆ ಪೋರ್ಕ್ ತಗೊಳ್ಳಿಲ್ಲ. ಹಾಯ್, ಏನಾದ್ರು ನಾರ್ಮಲಾಗಿ ಸಿಂಪಲಾಗಿ ಎಗ್ ಫ್ರೈಡ್ ರೈಸ್ ಏನೋ ಬೇಕು, ಆದರೆ ಇಲ್ಲೂ ಅಂತ ಏನು ಮಾಡೋದು. ಗ್ರಾಫಿಟಿ ಚೆನ್ನಾಗಿದೆ ಗೋಡೆ ಮೇಲೆ. ಇಲ್ಲಿ ಬರಬೇಕು, ಬಟ್ಟೆ ಹೋಗ್ಕೋಬೇಕು. ಸಾಕಷ್ಟು ಬಟ್ಟೆಗಳು ಒಗೆಯೋದಿದೆ, 3-4 ದಿವಸದಿಂದ ಒಕ್ಕೊಂಡಿಲ್ಲ. ಇಲ್ಲಿಂದ ಇನ್ನೂ 8 ನಿಮಿಷ ತೋರಿಸ್ತಾ ಇದೆ. ಯಾವುದೋ ಲೋಕಲ್ ನೇಬರ್ಹುಡ್ಗೆ ಬಂದಿದ್ದೀವಿ. ಪಬ್ಲಾಸಿಯೋ ಅನ್ನೋ ಒಂದು ಏರಿಯಾ, ನೈಟ್ ಲೈಫ್ ಸಖತ್ತಾಗಿರುತ್ತಂತ ಇಲ್ಲಿ. ಇಡೀ ಏರಿಯಾನೇ ಬಾರು, ಡಿಸ್ಕೋ, ಪಬ್ ಅಂತೆ. ತೋರಿಸ್ತೀನಿ ನೈಟ್ ಲೈಫ್ ನಿಮಗೆ. ಹಾಯ್ ಹಾಯ್ ಹಾಯ್, ಹೌ ಆರ್ ಯು? ವಾಟ್ ಈಸ್ ಯುವರ್ ನೇಮ್? ಲಿಯಾ. ಯೋರ್ಸ್? ನೈಸ್, ಬೋತ್ ಆಫ್ ಬ್ಯೂಟಿಫುಲ್. ನೋಡಿ ಎಷ್ಟು ಫ್ರೆಂಡ್ಲಿ ಇದೆ ಜನ. ಸುಮ್ಮನೆ ಟ್ರೈ ಮಾಡೋದು ಅಂದರೆ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡೋದಕ್ಕೆ ಭಾಳ ಖುಷಿ ಆಗುತ್ತಿಲ್ಲ. ಸರಿ, ಸಾಕಾಯ್ತು ರೀ, ಆಗ್ತಾಯಿಲ್ಲ. ಈ ಗಾಡಿ ನೋಡಿ. ಹಾಯ್ ಬ್ರೋ, ಗುಡ್ 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 ವೆಹಿಕಲ್. ಇದು ಯಾವ ಥರ ರೀ ಇದು? ಪುಟಾಣಿ ಗಾಡಿ ನೋಡಿ, ವಿಚಿತ್ರವಾದ ಗಾಡಿ ಊರು ತುಂಬ. ಅಲ್ಲೂ ಅಷ್ಟೇ, ಅದು ತೋರಿಸ್ತೀನಿ ನೋಡಿ. ಈ ಗಾಡಿ ನೋಡಿ, ಇದು ಹೆಂಗಿದೆ? ಗುಡ್ಸ್. ಇಲ್ಲೇನೋ ಊಟ ತಿಂಡಿ ಅಂಗಡಿ ಇದೆ, ಸಲೂನ್ ಇದೆ. ಹಾಯ್, ಹೌ ಆರ್ ಯು? ವಾಟ್ ಈಸ್ ಯುವರ್ ನೇಮ್? I'm Novia. Novia. ಯು ಆರ್ ಸೋ ಬ್ಯೂಟಿಫುಲ್. Where are you from? ಐ ಆಮ್ ಫ್ರಮ್ ಇಂಡಿಯಾ. It's south or north? Huh? South or north? What? South. I already go to the south and north. You're in Bombay. Mumbai. Yeah. I am from Karnataka. I'm half Filipino, half Italian, by the way. Really? Yeah. I have been to Italy too. Yeah, Milano. My mother half Filipino, Spanish. And traveling also other country. Wow. You arrived here today? Yes. Where are you from? Where are you staying here? I am staying at my friend's place. Where? Upside. Here? Yeah. Is it nearby? Yeah. That's what the name. Z. Zed. Ah, you like Philippines? Your first time here? Yes. What's your name? Ram. How old are you? How old do I look? Like 30. 30. ನಾನು 30 ವರ್ಷ ಕಾಣಿಸ್ತೀನಂತೆ. You? I'm 26. 26. Yeah. Are you transgender? No. No? I'm girl. Girl. Really? Yeah, I have. Show me. Show me. It's natural. Everything is natural. Yeah. Huh? Natural. Really? Yeah. Don't lie. I'm not lying. Promise. Yeah, promise. Promise on your Italian mother. Yeah, Bunzol Abilara. Are you TikToker? I'm a girl. Why are you asking me? I'm just asking you because I have an ex-fiance, you know. It's my ex-fiance. I'm engaged 4 years. wow. But right now I'm single. I'm just traveling also. I go to treat with my hair. Later I go outside. Wow. Yeah. I will meet you then. Yeah, do you have WhatsApp number? Yeah. WhatsApp ಬೇಕಂತೆ. I have already have 1 week here and next week I will go to Italy? Vietnam. Yeah? Yeah. You have Schengen. Traveling also. You have Schengen visa? Huh? You have Schengen visa? No,
I have a Philippines. My passport is Philippines. No, you have US visa? US? No, you're from US, no? You're from India, right? You told me. But yeah. I like your hair. I like your mustache. You like my beard? Yeah, I like. ಗಡ್ಡ ಇಷ್ಟ ಆಗುತ್ತೆ. I'm very attractive beard. Thank you. You are very tall. Yeah, because I'm working for freelance professional model. Really? I'm Yeah. I'm a YouTuber. Yeah. So I'll make. You want to make vlogs with me? Yeah, later. Yeah. Okay. Let's Later. make it. Yeah. So baby. Okay, see Okay. you. Take care. Oh, I love your look. Wow, what a curve. Bye. 100% ಟ್ರಾನ್ಸ್ಜೆಂಡರ್ 100%. ಸುಳ್ಳು ಹೇಳ್ತಾರೆ ಆದರೂ ಓಕೆ ತಿಳ್ಕೊಳ್ಳೋಣ, ಜಗತ್ತನ್ನ ತಿಳ್ಕೋಬೇಕು, ಜಡ್ಜ್ ಮಾಡಬಾರ್ದು. ಇದು ವಿತ್ ಗಾಡಿ ಅಂಗಡಿ, ಪಿಜ್ಜಾ ಶಾಪ್. ಹಾಂ ರಿಯಲಿ ನೋಡ್ರಿ ಇವ್ರದ್ದು 2-wheeler ಪಿಜ್ಜಾ ಶಾಪ್. ಐ ವಾಂಟ್ ಟು ಶೋ. ಸೊ ಯು ಮೇಕ್ ಪಿಜ್ಜಾ ಆನ್ ದ ರೋಡ್? ಯಾ, ವಾವ್, ವೆರಿ ಗುಡ್. ಹಲೋ. ಈಗಷ್ಟೇ ಸ್ನಾನ ಮಾಡಿ ಫ್ರೆಶ್ ಆಗಿ ಕೆಳಗಡೆ ಹೋಗ್ತಾ ಇದ್ದೀನಿ. ಹಾಸ್ಟೆಲ್ ನಿಂತಿದೆ, 7 ಫ್ಲೋರ್ ಇದೆ. ನೈಸ್ ಬಾರ್, ಒಳ್ಳೆ ಬಾರ್ ಕೂಡ ಇದೆ ಒಳಗಡೆ. ಎಲ್ಲರಿಗೂ ಗೊತ್ತಿರಬೇಕು, ಫಿಲಿಪೀನ್ಸ್ ಒಂದು ಸ್ಪ್ಯಾನಿಷ್ ಕಾಲೋನಿ ಆಗಿತ್ತು ಬಹಳ ವರ್ಷ. ಇತಿಹಾಸ ಹೇಳ್ತೀನಿ, ಅದಕ್ಕೆ ನಿಮಗೆ ಸಾಕಷ್ಟು ಸ್ಪೇನ್ ರೀತಿಯ ಚರ್ಚ್ಗಳು ಮತ್ತು ಇಲ್ಲಿ ಕ್ರಿಶ್ಚಿಯಾನಿಟಿ ಕೂಡ ಬಂದಿದ್ದು ಸ್ಪೇನ್ ದೇಶದಿಂದನೇ. ನಮ್ಮ ಹಾಸ್ಟೆಲು ಆಚೆ ಕಡೆಯಿಂದ ಬೇಜಾರಿನ ವಿಚಾರ ಏನಂದರೆ, ಮಾಲ್ಬ್ರೋ ಅವರು ಬಹಳ ಇಂಟ್ರೆಸ್ಟಿಂಗ್ ವೇಲಿ ಸಿಗರೇಟನ್ನು ಪ್ರಮೋಟ್ ಮಾಡುವಂತಹ ಪ್ರಯತ್ನ ಮಾಡ್ತಾಯಿದ್ದಾರೆ. ಮಾಲ್ಬ್ರೋ ಅಂತ ಹಾಕ್ಬಿಟ್ಟು ಸಿಗರೇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಕೆಳಗಡೆ ಹಾಕಿದ್ದಾರೆ. ಇದೆಂಥ ಕಾಮಿಡಿ ಇದು. ದಯವಿಟ್ಟು ಯಾರು ಧೂಮಪಾನ ಮಾಡಿಬಿಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಕಡೆ ವಾತಾವರಣ ಈ ರೀತಿ ಇದೆ. ಎದುರುಗಡೆನೇ ಮ್ಯಾಡ್ ಮಂಕಿ ಹಾಸ್ಟೆಲ್ ಇದೆ. ಬ್ಯಾಂಕಾಕಲ್ಲಿ ನಾನು ಈ ಹಾಸ್ಟೆಲ್ ಉಳಿದಿದ್ದೆ. ಚೆನ್ನಾಗಿರುತ್ತೆ ಮ್ಯಾಡ್ ಮಂಕಿ ಹಾಸ್ಟೆಲ್ಸು. ಜನರಲಾಗಿ ಸ್ವಲ್ಪ ಪಾರ್ಟಿ ಬೇಸ್ಡ್ ಹಾಸ್ಟೆಲ್ ಆಗಿರುತ್ತೆ. ಬಟ್ಟೆ ಒಕ್ಕೊಳ್ಳೋಕ್ಕೆ ಲಾಂಡ್ರಿ ಸರ್ವಿಸ್ ಹುಡುಕ್ತಾ ಇದ್ದೀನಿ. ಲಾಂಡ್ರಿ ಕ್ಲೋಸ್ ಆಗಿದೆ ಅಲ್ರಿ. ರೈಡ್ ಅನ್ನೋ ಅಪ್ಲಿಕೇಶನ್ ಮೂಲಕ ಒಂದು 2-wheeler ಬುಕ್ ಮಾಡಿದ್ದೀನಿ, ಬಿನೋಂದೋ ಅನ್ನೋ ಫುಡ್ ಸ್ಟ್ರೀಟ್ಗೆ ಹೋಗೋದಕ್ಕೆ. ಬಿನೋಂದೋ ಅನ್ನೋ ಒಂದು ಫುಡ್ ಸ್ಟ್ರೀಟ್ ಬಹಳ ಪಾಪ್ಯುಲರ್ ಆದ ಫುಡ್ ಸ್ಟ್ರೀಟು. ಹೆಂಗಿದ್ರು ಊಟ ಮಾಡಿರಲಿಲ್ಲ, ಹಂಗೇ ನಿಮಗೆ ಫಿಲಿಪೀನ್ಸ್ ದೇಶದ ಊಟ ತಿಂಡಿಗೆ ತೋರಿಸ್ಕೊಡೋಣ ಅಂತ ಆ ಕಡೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದೂರ ಇರಬೇಕು. ಒಟ್ಟು ಆಲ್ಮೋಸ್ಟ್ 200 ರೂಪಾಯಿನ ತೋರಿಸ್ತಾ ಇದೆ. ಹೆಲ್ಮೆಟ್ ಕೊಟ್ಟಿದ್ದಾರೆ ನನಗೂ, ಚೆನ್ನಾಗಿದೆ ಹೆಲ್ಮೆಟ್, ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಕೊಟ್ಟಿದ್ದಾರೆ. ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ. ಮೋಸ್ಟ್ಲಿ ಹೆಲ್ಮೆಟ್ ಕಂಪಲ್ಸರಿ ಇರಬೇಕು ಇಲ್ಲಿ. ಈ ದೇಶದಲ್ಲಿ ನೋಡಿ ಹುಡುಗಿ ಸ್ಕೇಟಿಂಗ್ ಮಾಡ್ಕೊಂಡು ಹೋಗ್ತಾರೆ ರೋಡಲ್ಲಿ. ಈ ಒಂದು ದೇಶದಲ್ಲಿ ಈಗ ನಾನು ಹೋಗ್ತಾರೋ ಅಪ್ಲಿಕೇಶನ್ ಹೆಸರು ಜಾಯ್ ರೈಡ್ 2-wheelerಗೆ, ಗ್ರ್ಯಾಬು ಟ್ಯಾಕ್ಸಿಗೆ, ಮತ್ತು ಅಂಕಾಸ್ ಅಂತ ಇನ್ನೊಂದಿದೆ. ಕೆಲವು ಅಪ್ಲಿಕೇಶನ್ಸ್ ಎಲ್ಲ ಇದೆ, ಅದನ್ನು ಶೇರ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ನೀವುಗಳು ನೋಟ್ ಮಾಡ್ಕೊಳ್ಳಿ ಬಂದಾಗ 2-wheelerನ ಯೂಸ್ ಮಾಡಿ. ಯಾಕಂದರೆ ಮನೆಯಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಇಟ್ಸ್ ಇಂಪಾಸಿಬಲ್ ನೀವು ಟ್ಯಾಕ್ಸಿಲಿ ಹೋಗ್ತೀನಿ ಅನ್ನೋದಾದರೆ ಒಬ್ಬರು ಇಬ್ಬರು ಇದ್ದರೆ ನಿಮ್ಮ ಅಪ್ಲಿಕೇಶನ್ಸಲ್ಲಿ 2-wheeler ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗೋದೇ ಉತ್ತಮ ಅಂತ ನನ್ನ ಅಭಿಪ್ರಾಯ. ಎಲ್ಲ ಹೈ ರೈಸ್ ಬಿಲ್ಡಿಂಗ್ಸ್ನ ನೋಡ್ಬೋದು. ಸೌಂಡ್ ನೋಡಿ, ಸೌಂಡು. ಈ ದೇಶದ ಈ ಸಿಟಿಯ ಹೈಲೈಟ್ ಇದೆ ರೀ. ಇದು ಫಿಲಿಪೀನ್ಸ್ ಮತ್ತು ಚೈನೀಸ್ ಫ್ರೆಂಡ್ಶಿಪ್ ರೋಡು. ಅದಕ್ಕೆ ನೋಡ್ಬೋದು ನೀವು ಆ ಕಡೆ ಈ ಕಡೆ ಚೈನಾ ಮತ್ತು ಫಿಲಿಪೀನ್ಸ್ ಎರಡು ಕಲ್ಚರನ್ನು ಕೊಟ್ರೆ ಮಾಡಿದ್ದಾರೆ.
ಕರ್ನಾಟಕದ ಫ್ಲ್ಯಾಗು ಇಲ್ಲೂ ಕೂಡ ಸಿಕ್ಬಿಡ್ತು ಗುರು, ಎಲ್ಲೋ ರೆಡ್ ಟು ಮನಿಲಾ ಚೈನಾ ಟೌನ್ ಮಳೆಯಲ್ಲಿ. ನಾನು ಕೇಳಿದೆ ಇವ್ರನ್ನ ವಾಪಸ್ ಬಿಟ್ಬಿಡಿ ಅಂತ, ಯಾಕೆಂದರೆ ಏನೂ ಓಪನ್ ಇಲ್ಲ, ಮಳೆ ಬೇರೆ ಬರ್ತಾ ಇದೆ. ಒಳ್ಳೆ ಕಥೆ ಆಯ್ತು ಇವತ್ತು. ಏನೋ ಹೊಸ ತೋರ್ಸೋಣ ಅಂತ ಓಡ್ ಬಂದೆ ಇಲ್ಲಿಗೆ, ಸುಸ್ತಾಗಿದ್ರು ಆದರೂ ಏನೂ ಸಿಗಲಿಲ್ಲ. ಸ್ವಲ್ಪ ಬೇಗ ಬರಬೇಕು, ಇಲ್ಲೊಂದು 7 ಗಂಟೆ 6 ಗಂಟೆ ಹಂಗೆ ಕತ್ಲಾಗೋ ಟೈಮಲ್ಲಿ. ಈಗ ಏನಾದರೂ ಸ್ವಲ್ಪ ತಿಂದ್ಬಿಟ್ಟು ಇಲ್ಲೇ ಆದರೂ ರೆಸ್ಟೋರೆಂಟಲ್ಲಿ ವಾಪಸ್ ಹೋಗಿ ರೆಸ್ಟ್ ಮಾಡ್ತೀನಿ. ನಾಳೆ ಅಥವಾ ನಾಡಿದ್ದು ಬೇರೆ ವಿಷಯಗಳನ್ನ ತೋರಿಸ್ತೀನಿ. ಆ್ಯಕ್ಚುಲಿ 130 ಇತ್ತು, 10 ರೂಪಾಯಿ ಟಿಪ್ ಫಸ್ಟೇ ಆ್ಯಡ್ ಮಾಡಿದೆ. ಇತ್ತೀಚೆಗೆ ಅದೊಂದು ಹೊಸ ಟ್ರೆಂಡ್ ಬಂದಿದೆ, ಟಿಪ್ ಆ್ಯಡ್ ಮಾಡಿದ್ರೆ ಸ್ವಲ್ಪ ಆಕ್ಸೆಪ್ಟ್ ಮಾಡ್ತಾರೆ ಫಾಸ್ಟಾಗಿ. ಕೆಫೆ ಮೆಜೆನೈನ್ ಅಂದ್ಬಿಟ್ಟು ಒಂದು ಫೇಮಸ್ ರೆಸ್ಟೋರೆಂಟ್ ಅಂತೆ, ಅಲ್ಲಿ ಊಟಕ್ಕೆ ಹೋಗೋಣ ಅಂದ್ಕೊಂಡೆ. ಫುಲ್ ಜನ ಇದ್ದಾರೆ ರೀ. ಅದು ಫೇಮಸ್ ರೆಸ್ಟೋರೆಂಟ್. ಬರ್ತಿದ್ದಾಗೆ ಕೈಗೆ ಮೆನು ಕೊಟ್ಬಿಟ್ರು. 1940 ಇದೆ ರೆಸ್ಟೋರೆಂಟ್. ನೋಡಿ ಇಲ್ಲಿ ಪಾರಿವಾಳದ ಸೂಪ್, ಪಿಜನ್ ಸೂಪ್ ಎಲ್ಲ ಮಾಡ್ತಾರೆ ಇಲ್ಲಿ. ಯಾವುದೋ ನೂಡಲ್ಸ್ ಕೇಳಿದೆ ಗುರು, ಏನೇನು ನೂಡಲ್ಸ್ ಇದೆಯೋ ಅವನ ಹತ್ರ, ಶಾವಿಗೆ, ದಪ್ಪ ನೂಡಲ್ಸು, ಚಿಕ್ಕ ನೂಡಲ್ಸು ಎಲ್ಲ ಹಾಕೊಟ್ಬಿಟ್ಟಿದ್ದಾನೆ. ಫುಲ್ಲು ಸಾಸು ಸೂಪ್ ಎಲ್ಲ ಮಾಡಾಕ್ಬಿಟ್ಟಿದ್ದಾನೆ. ದಯವಿಟ್ಟು ಏನೋ ಮೀಟ್ ಆ್ಯಡ್ ಮಾಡಬೇಡ ಅಂತ ಹೇಳಿದ್ದೆ, ಏನು ಮಾಡಿಲ್ಲ. ಯಾಕಂದರೆ ಗೊತ್ತಿಲ್ಲ ಇಲ್ಲಿ ಹೆಂಗಿರುತ್ತೆ ಅಂತ. ಫಸ್ಟ್ ಒಂದು ತಂದುಕೊಟ್ಟ, ಫುಲ್ಲು ಸ್ಮೆಲ್ ಇತ್ತು, ಅದನ್ನ ವಾಪಸ್ ಕಳಿಸ್ಬಿಟ್ಟೆ. ಸೆಕೆಂಡ್ ಒನ್ನು ಬೇರೆ ಥರ ಮಾಡಿಸ್ಕೊಟ್ಟಿದ್ದಾನೆ, ಓಕೆ ತಿನ್ಬೋದು. ನೋಡಿ ಇವಾಗ ನಮಗೆ ಸಿಕ್ಕಿದ್ದಾರೆ ಫಿಲಿಪೀನೋ ಮುಸ್ಲಿಮು, ಅವ್ರ ಹೆಸರು ಇಮ್ರಾನ್ ಅಂತ. ಈ ದೇಶದಲ್ಲಿ ಮುಸ್ಲಿಮ್ಸು ಸರಿಸುಮಾರು 6% ಇದ್ದಾರೆ. ಈಗ ಇವರು ನನ್ನನ್ನು ವಾಪಸ್ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಬಿಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಮು ಸಿಕ್ಕು ಇಸಾಯಿ ಎಲ್ಲ ಥರ ಜನಗಳು ಪ್ರಪಂಚದಂತೆ ಸಿಗ್ತಾರೆ ನಿಮಗೆ. ಬಟ್ ನಿಮಗೆ ಡೆಮೋಗ್ರಫಿಕ್ಸ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ಫುಲ್ ಮಳೆ ಬಂದು ರೋಡೆಲ್ಲ ಶೈನಿಂಗ್ ಹೊಳಿತಾ ಇದೆ. ಬ್ರೋ ಆಲ್ವೇಸ್ ಗುಡ್, ವೆಲ್ಕಮ್ ಟು ಫಿಲಿಪೀನ್ಸ್ ಅಂತ ಭಾಳ ಪ್ರೀತಿಯಿಂದ ಹೇಳಿದ್ರು. ಥ್ಯಾಂಕ್ ಯು. ಅಲ್ಲಿ ಹೆಂಗೆ 7-Eleven ಇದೆಯೋ ಇಲ್ಲಿ ಮನಿಲಲ್ಲಿ ಫಿಲಿಪೀನ್ಸಲ್ಲಿ ಅಂಕಲ್ ಜಾನ್ಸ್ ಅಂತ ಇದೆ. ಕೆಲವು ಸ್ಟೋರ್ಸ್ ಎಲ್ಲ 24 hours ಓಪನ್ ಇರುತ್ತೆ. ಸೊ ನೀವುಗಳು ಬಂದಾಗ ಈ ಥರ ಅಂಕಲ್ ಜಾನ್ಸ್ನ ಕೆಲವು ವಿಚಾರಗಳಿಗೆ ಯೂಸ್ ಮಾಡ್ಕೋಬೋದು. ರಾತ್ರಿ ಪರ್ಚೇಸ್ ಮಾಡೋದಕ್ಕೆ, ಊಟ ತಿಂಡಿಗೆ, ಚ್ಯೂವಿಂಗ್ ಗಮ್ಗೆ. ನನಗಿವಾಗ ಅವಶ್ಯಕತೆ ಇರೋದು ಒಂದು ಬೀಗದ ಕೈ, ಯಾಕೆಂದರೆ ಅಲ್ಲಿ ಹಾಸ್ಟೆಲಲ್ಲಿ ಲಾಕ್ ಮಾಡೋದಕ್ಕೆ ಕೀ ಇಲ್ಲ ನನ್ನ ಹತ್ರ. ಒಂದು ಬೀಗದ ಕೈ ತೊಗೊಂಡು ವಾಪಸ್ ಹೋಗ್ತೀನಿ. ಈಗ 7-Elevenಗೆ ಬಂದೆ, ಒಂದು ಬನಾನ ತೊಗೊಂಡೆ ಮತ್ತು ಕಾಂಬಿನೇಷನ್ ಲಾಕ್ ತೊಗೊಂಡೆ. ನೋಡಿ ಇಲ್ಲಿ ರಾತ್ರಿ ಹೊತ್ತು ಕೂಡ ನಿಮಗೆ 12 ಗಂಟೆ ರಾತ್ರಿ ಆವಾಗಲೂ ಆಲ್ಕೋಹಾಲ್ನ ಮಾರ್ತಾ ಇದ್ದಾರೆ. ಥೈಲ್ಯಾಂಡಲ್ಲಾದರೆ 10-11 ಗಂಟೆ ಮೇಲೆ ಇಲ್ಲಿ ಶಟ್ರ್ ಎಳೆದು ಬಿಡ್ತಾರೆ. ಇಲ್ಲಿ ಆ ಥರ ಯಾವ ರೂಲ್ಸು ಇಲ್ಲ. ಹಾರ್ಡ್ ಆಲ್ಕೋಹಾಲ್ ಕೂಡ ಕೌಂಟ್ರಲ್ಲಿ ಸಿಗ್ತಾಯಿದೆ.